ಫಾಸ್ಟ್ ಸ್ಟೇಟ್ ನ್ಯೂಸ್, ನೇರ ನಿಖರ ಸುದ್ದಿ. ಕಾರವಾರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಿನ್ನೆ ಶ್ರೀ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಭಕ್ತರಿಂದ ಸಂಜೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಡೆದಾಡುವ ದೇವರೆಂದೇ ಕರೆಯಲ್ಪಡುವ ಸಿದ್ಧಗಂಗಾ ಕ್ಷೇತ್ರದ ಅನರ್ಘ್ಯ ರತ್ನ, ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ತ್ರಿವಿಧ ಅಕ್ಷರ ಅನ್ನ ವಿದ್ಯಾದಾಸೋಹದ ಮೂಲಕ ಜನಮಾನಸದಲ್ಲಿ ಸಾಕ್ಷಾತ್ ಶಿವನೇ ಆಗಿದ್ದಾರೆಂದು ನೆರೆದ ಗಣ್ಯರು, ಹಳೆಯ ವಿದ್ಯಾರ್ಥಿಗಳು ಮತ್ತು ಭಕ್ತರು ಸ್ಮರಿಸಿಕೊಂಡರು. ನೆರೆದ ಜನರಿಗೆ ಅನ್ನ ಪ್ರಸಾದವನ್ನು ನೆರವೇರಿಸಿ ಪುಳಕಿತರಾದರು. ಶ್ರೀಮಠದ ಭಕ್ತರು, ಹಳೆಯ ವಿದ್ಯಾರ್ಥಿಗಳು, ಪಟ್ಟಣದ ಮುಖಂಡರು, ವರ್ತಕರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನ್ ಯಾರನ್ನ ನೋಡಿದ್ರೆ ಹೊರಗೆ ಬರ್ಬೇಕಾದ್ರೆ ಬಲಗಡಿ ಇರೋ ಜಾಗ ಎಲ್ಲ ಅವ್ರಿಗೆ ಅಲ್ಲ. ಎಷ್ಟು 100 ಕೋಟಿ ಆಸ್ತಿ ಇದೆಯೋ ಗೊತ್ತಿಲ್ಲ, ಅದನ್ನ ಛತ್ರಪ್ಪ ಅವರು, ದೊಡ್ಡಪ್ಪ ಅವರು ದಾನ ಮಾಡಿ ಹೋಗಿದ್ದಾರೆ. ಸಮಾಜಕ್ಕೆ ಉಪಯೋಗ ಆಗಲಿ, ಬಡಬಗ್ಗರಿಗೆ ಅನುಕೂಲ ಆಗಲಿ, ಓದೋ ಹುಡುಗರಿಗೆ ಅನುಕೂಲ ಆಗಲಿ ಅಂತೇಳಿ ದಾನ ಮಾಡಿ ಅದಕ್ಕೊಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಿಗೆ ಒಂದು ರಿಟೈರ್ಡ್ IAS ಆಫೀಸರ್ನ ನೇಮಕ ಮಾಡಿರ್ತಾರೆ. ಅದು ಪ್ರತಿ ವರ್ಷ ಭಾಳ ಕಡೆ ಉಚಿತ ದಾಸೋಹ ಇದೆ, ಉಚಿತ ಹಾಸ್ಟೆಲ್ಗಳಿದೆ. ನಮ್ಮ ರಾಯಚೂರಿನ ವೀರಶೈವ ಸಮಾಜದ ಹಾಸ್ಟೆಲ್ ಸಹಿತನು ಅವರೇ ಊಟಕ್ಕೆ ಖರ್ಚು ಕೊಡ್ತಾರೆ, ಅಡಿಗೆ ಮಾಡೋರಿಗೆ ಕೊಡ್ತಾರೆ, ಕಾಯೋರಿಗೆ ಕೊಡ್ತಾರೆ, ಎಲ್ಲ ಅವ್ರದ್ದೇ. ಅದರಂಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ, ಬೇರೆ ಬೇರೆ ತಾಲೂಕದಲ್ಲಿ ಅವರು ದಾನ ಮಾಡಿ ಆ ದಾನದಿಂದಲೇ ನಡೀತಾ ಇದ್ರು. ಅಂಥಲ್ಲಿ ಇವರು ಓದಿರೋರು ಶಿವಕುಮಾರ ಸ್ವಾಮಿಗಳಿಗೆ ಅಷ್ಟು ಕಷ್ಟ ಕಾಲದಲ್ಲಿ ತೋಟದಪ್ಪ ಅವರ ಛತ್ರ ಇವರಿಗೆ ಅನ್ನ ನೀಡಿತು. ಇವ್ರ ಜೊತೆ S ನಿಜಲಿಂಗಪ್ಪನವರು ಇದ್ದಾರೆ, ಅವರು ಅಲ್ಲೇ ಓದಿರೋದು. ಮಹಾನ್ ವ್ಯಕ್ತಿಗಳು. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ದಾನ ಮಾಡಿದ್ದು ಎಂದು ಕೆಡಲ್ಲ, ನಾವು ದಾನ ಮಾಡಿದರೆ ಅದು ನಮಗೆ ರಿಟರ್ನ್ ಬರುತ್ತೆ ಅಂತ ಒಂದು. ಈ ಪ್ರೆಸೆಂಟ್ ಸಿಚುವೇಶನ್ದಲ್ಲಿ ಒಳ್ಳೆಯದು ಮರೆಯಾಗ್ತಾ ಇದೆ, ಒಳ್ಳೆಯವರು ಮರೆಯಾಗ್ತಾ ಇದ್ದಾರೆ, ಒಳ್ಳೆತನ ಕಡಿಮೆ ಆಗ್ತಾ ಇದೆ, ಒಳ್ಳೆ ಕೆಲಸ ಮಾಡಬೇಕು ಅನ್ನೋದನ್ನು ಕಡಿಮೆ ಆಗ್ತಾ ಇದೆ. ಇಂಥ ಸ್ಥಿತಿಯಲ್ಲಿ ನಾವು ಇಂಥವ್ರನ್ನ ನೆನೆಸ್ಬೋದು, ಭಾಳ ಒಳ್ಳೆ ಕೆಲಸ. ನೆನೆಸ್ಲಿಲ್ಲ ಅಂದರೆ ನಾವು ಕೆಟ್ಟೋಗಿರ್ತೀವಿ. ಸದಾ ನೆನಪಿಲಿರಬೇಕು. ಬಸವಣ್ಣ ಈಗಲೂ ಪ್ರಸ್ತುತ. ಯಾಕೆ ಪ್ರಪಂಚಾದ್ಯಂತ ಬಸವಣ್ಣ ಅಂತ ಯಾಕೆ ಅಂತಾರಂತಂದರೆ, ಒಳ್ಳೆ ಮನಸ್ಸು, ಒಳ್ಳೆ ಕೆಲಸ, ಆಡಿದ್ದು ನಡೆಯೋದು ಆಡೋದು ಅಂತ ಏನು ಜೀವನ ಸವಿಸಿದ್ರು ನೆನೆಸ್ಬೇಕಾಗುತ್ತೆ. ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಯಾರನ್ನ ವಾಕಿಂಗ್ ಹೋದ್ರೆ, ಬೆಳಗ್ಗೆದ್ದು ವಾಕಿಂಗ್ ಹೋದ್ರೆ 1 ದಿವಸ 2 ದಿವಸ ವಾರ 10 ದಿವಸ ಆದರೆ ಎಲ್ಲರಿಗೂ ಹೇಳ್ಕೊಂಡು ತಿರುಗಾಡ್ತೀವಿ ನಾವು. ವಾಕಿಂಗ್ ತಪ್ಸಂಗಿಲ್ಲ, ನಾವು ಬಿಡದಂಗೆ ಮಾಡ್ತೀವಿ ನಾವು ವಾಕಿಂಗ್. ನೀವು ವಾಕಿಂಗ್ ಹೋಗಲ್ಲ, ಹೋಗ್ಬೇಕಪ್ಪ, ನಾವೇನು ಹೋಗ್ತೀವಿ ನೋಡು. ಆದರೆ 15-20 ದಿವಸ ಬಿಟ್ಟಿರ್ತೀವಿ ನಾವು. ಸತತ ಅಂಬೋದು ಬಹಳ ಕಷ್ಟದ ಕೆಲಸ. ಸತತ ಅಂಬೋದು ಬಹಳ ಕಷ್ಟದ ಕೆಲಸ. ಅವ್ರು ಬೆಳಗ್ಗೆ 3 ಗಂಟೆಗೆ ಎದ್ದು 105 ವರ್ಷ 108 ವರ್ಷ ಅದರಲ್ಲಿ ಬಾಲ್ಯ ಕಳೆದ್ರೂ ಅಷ್ಟು ವರ್ಷದ ದಿನಮಾನ ಒಂದು ದಿವಸ ಬಿಡ್ಲಾರ್ದಂಗೆ ಆ ಬೆಳಗ್ಗೆಲಿಂದ ಸಾಯಂಕಾಲ ತಾನೇ ನಿಂತು ಬಿಡೋದಾಗೆ ಎಲ್ಲೂ ಮಿಸ್ಟೇಕ್ ಆಗಿಲ್ಲ. ಅದು ಎಂದು ಹೇಳಿಲ್ಲ ಅವ್ರು, ನಾನು ಇದು ಮಾಡೀನಿ ಅಂತ. ಅಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ಅಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾದಾಸೋಹ ಮಾಡಿದ್ದಾರೆ. ಆ ನೆಲ ಪುಣ್ಯವಂತರು. ಶರಣರು ನಡೆದಾಡಿದ ಜಾಗ ನಮ್ಮದೇ, ನಮ್ಮ ಭಾಗದವರೇ ಶರಣರೆಲ್ಲರೂ ಇಲ್ಲೇ ನಡೆದಾಡಿದ್ದಾರೆ. ಅದರ ದುರ್ದೈವ ಒಬ್ಬರು ಸಿಗಲಿಲ್ಲ ನಮಗೆ. ಒಬ್ಬ ಸ್ವಾಮೀಜಿ ಈ ಟೈಪ್ ಸಿಕ್ಕಿದ್ರೆ ನೀವೆಲ್ಲ ಬೇರೆ ಆಗ್ತಿದ್ವಿ. ನಾವು ಬೆಂಗಳೂರು ಮೈಸೂರು ಹಂಗೆ ಆಗ್ತಿತ್ತು. ನಾವು ಯಾರೂ ಸಿಗಲಿಲ್ಲ. ಆ ದುರ್ದೈವ ನಮ್ಮದು. ಆದರೆ ನಾವೇನಿದ್ದೀವಿ ಬೇರೆ ಕಡೆಗಿಂತ ಒಳ್ಳೆ ಹೃದಯವಂತರು ನಮ್ಮ ಭಾಗದವರು. ಒಂದೇ ಒಂದು ರಿಕ್ವೆಸ್ಟು, ನಮ್ಗೆ ಒಬ್ಬ ಹಿರಿಯರು ಹೇಳಿದ್ರು ನಮಗೆ,
ಒಳ್ಳೆ ಕೆಲಸ ಮಾಡಪ್ಪ, ಆಯಿತು ಅಂದರೆ ಮಾಡು, ಇಲ್ಲಾಂದರೆ ಒಳ್ಳೇದು ವಿಚಾರನ ಮಾಡು, ನಮ್ಮ ರಕ್ತದ ಹೋಗಿ ಮಕ್ಕಳು ಮನೆ ಮಕ್ಕಳಿಗೆಲ್ಲ ಬರುತ್ತಂತೇಳಿ. ಇಷ್ಟು ನಾವು ಒಳ್ಳೆ ವಿಚಾರ ಮಾಡ್ಬೋದು ಅಂತ ಆಶಿಸುತ್ತಾ ಎಲ್ಲರಿಗೂ ನಮಸ್ಕಾರ.